ಹೊಳೆನರಸೀಪುರದ ಘನತ್ಯಾಜ್ಯ ವಸ್ತು ಸಂಸ್ಕರಣಾ ಘಟಕದಲ್ಲಿ ಕಸದ ಮರುಬಳಕೆ ನಡೆಯುತ್ತಿದೆ. ಹೌದು, ಹೊಳೆನರಸೀಪುರದ ಪುರಸಭೆಗೆ ಸೇರಿದ ಘನತ್ಯಾಜ್ಯ ಸಂಸ್ಕಾರಾ ಘಟಕದಲ್ಲಿ ಶೇಖರಣೆಯಾದ ಕಸವನ್ನ ವಿಂಗಡಣೆ ಮಾಡಿ ಹಸಿ ಕಸದಿಂದ ಗೊಬ್ಬರವನ್ನ ಮತ್ತಿತರ ತ್ಯಾಜ್ಯಗಳಿಂದ ವಿಂಗಡಿಸಿ ಮರುಬಳಕೆಗೆ ಕಳುಹಿಸಿಕೊಡುವ ಕಾರ್ಯ ನಡೆಯುತ್ತಿದೆ. ಹಸಿ ಕಸದಿಂದ ತಯಾರಾದಂತಹ ಗೊಬ್ಬರವನ್ನ ಉಪಯೋಗಿಸಿಕೊಂಡು ಉತ್ತಮವಾದ ಹಣ್ಣು ತರಕಾರಿಗಳನ್ನ ಬೆಳೆಯುವಂತಹ ಕಾರ್ಯ ನಡೆಯುತ್ತಿದೆ. ತ್ಯಾಜ್ಯ ವಸ್ತುಗಳ ಮರುಬಳಕೆ ಆಗುವುದರಿಂದ ನಗರದ ಸ್ವಚ್ಛತೆ ಕಾಪಾಡುವಲ್ಲಿ ಉತ್ತಮ ಪರಿಣಾಮ ಬೀರುತ್ತದೆ. ಇದನ್ನೇ ಸರ್ ಲೆಗಸಿ ವೇಸ್ಟ್ ಅಂದರೆ ಪಾರಂಪರಿಕ ತ್ಯಾಜ್ಯ ಅಂತ ಕರಿತೀವಿ. ಅಂದರೆ ಬಹಳ ಹಿಂದಿನ ವರ್ಷದಿಂದ ನಾವು ಏನು ಮನೆಯಿಂದ ಕಸ ಸಂಗ್ರಹಣೆ ಮಾಡಿ ಬೀದಿಯಿಂದ ಚರಂಡಿಯಿಂದ ತಂದಂಥ ಕಸವನ್ನು ಯಾವುದೇ ರೀತಿಯಾದಂಥ ವಿಂಗಡಣೆ ಮಾಡದಂತಲೇ ಒಂದು ಕಡೆ ನಾವು ಸ್ಟೋರ್ ಮಾಡಿದ್ದು, ಆ ಸ್ಟೋರ್ ಆಗಿರುವಂಥ ಕಸವನ್ನು ನಾವು ಈಗಿನ ತಂದು ಹಾಕ್ಕೊಂಡು ಈಗ ಅಲ್ಲಿ JCB ಮುಖಾಂತರ ಕೆಲವೊಮ್ಮೆ ಮ್ಯಾನ್ಯುವಲ್ ಆಗಿ ಏನು ಮಾಡ್ತೀವಿ ಅಂತಂದರೆ ಆ ಟ್ರಾಮೆಲ್ಗೆ ಹಾಕ್ತೀವಿ. ಆ ಟ್ರಾಮೆಲ್ಗೆ ಹಾಕಿದ ತಕ್ಷಣ ಅದು ಕನ್ವೇಯರ್ ಬೆಲ್ಟ್ ಮುಖಾಂತರ ಅಲ್ಲಿ ಇದಕ್ಕೆ ಹೋಗುತ್ತೆ ಸರ್. ದೊಡ್ಡದು 13 mm ಒಂದು ಸ್ಕ್ರೀನಿಂಗ್ ಮೆಷಿನ್ ಐತೆ. ಅಲ್ಲೋಗಿ ಅಲ್ಲಿಂದ ಆನಂತರ ಬೆಲ್ಟ್ ಮುಖಾಂತರ ಲಾಸ್ಟ್ ಹೋಗುತ್ತೆ ಅಲ್ಲಿ 9 mm. ಅಲ್ಲೇನಾಗುತ್ತೆ, ಇನ್ನೂ ಫುಲ್ ಸ್ಕ್ರೀನಿಂಗ್ ಆಗುತ್ತೆ. ಸ್ಕ್ರೀನಿಂಗ್ ಆದಮೇಲೆ ಗೊಬ್ಬರ ಈ ಕಡೆ ಬರುತ್ತೆ. ಇನ್ನು ಉಳಿದಂಥ ಪ್ಲಾಸ್ಟಿಕ್ ಐಟಮ್ಗಳೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಬಂದಂಥ ಪ್ಲಾಸ್ಟಿಕ್ಗಳನ್ನ ಏನು ಮಾಡ್ತೀವಿ ಅಂತಂದರೆ ಆ ಥರ ಬೇಲ್ ಮಾಡಿ ಒಂದು ಕಡೆ ಇಡ್ತೀವಿ. ಬೇಲ್ ಮಾಡಿ ಕೊನೆಗೆ ಸಿಮೆಂಟ್ ಫ್ಯಾಕ್ಟ್ರಿ ಮತ್ತು ಡಾಂಬರ್ ತಯಾರು ಮಾಡುವಂಥ ಕಡೆಗೆ ಕಳಿಸ್ಕೊಡ್ಲಿಕ್ಕೆ ಅವರು ಮತ್ತು ನಾವು ಒಂದು MOU ಮಾಡ್ಕೊಂಡು ತ್ಯಾಜ್ಯನ ವೈಜ್ಞಾನಿಕವಾಗಿ ವಿಂಗಡಣೆ ಮಾಡೋ ನಿಟ್ಟಿನಲ್ಲಿ ಕ್ರಮ ತಗೊಂಡಿದ್ದೀವಿ ಸರ್. ಇದು ಬೇಲಿಂಗ್ ಮೆಷಿನ್. ಇದು ಹೆಚ್ಚು ಕಡಿಮೆ ಒಂದು ಇಷ್ಟು ಪ್ಲಾಸ್ಟಿಕ್ನ ಸೇರಿಸಿದ್ರೆ ಒಂದು ಬೇಲ್ ಆಗುತ್ತೆ. ಇದಕ್ಕಿಂತ ಡಬಲ್ ಬೇಕು ಒಂದು ಬೇಲಿದೆ. ಇದರಿಂದ ನಮಗೆ ಕಸನೂ ಕಡಿಮೆ ಆಗುತ್ತೆ, ಜೊತೆಗೆ ಸ್ಪೇಸು ಉಳಿಯುತ್ತೆ. ಮತ್ತು ಇದೆಲ್ಲ ಬರುವಂಥ ಮಿಕ್ಸ್ ವೇಸ್ಟು ಸರ್. ಇದು ಈ ಮಿಕ್ಸ್ ವೇಸ್ಟನ್ನು ಕೂಡ ಕೊನೆಗೆ ಸ್ಕ್ರೀನಿಂಗ್ ಮೆಷಿನ್ಗೆ ಹಾಕಿ ಸಪ್ರೇಟ್ ಮಾಡ್ತೀವಿ. ಬಾರಿನ ಟೆಟ್ರಾ ಪ್ಯಾಕ್ಸ್ ಎಲ್ಲ ನಾವು ಕಲೆಕ್ಟ್ ಮಾಡಿ ಹಿಂಗೆ ಬೇಲ್ ಮಾಡಿ ಇಟ್ಟಿದ್ದೀವಿ. ಇದನ್ನು ಪ್ಲೈವುಡ್ ಫ್ಯಾಕ್ಟ್ರಿಗೋ ಅಥವಾ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿಗೆ ಜೊತೆ MOU ಮಾಡ್ಕೊಂಡು ಅವ್ರಿಗೆ ಕಳಿಸ್ಕೊಡ್ತೀವಿ. ಇದು ಥರ್ಮೋಕೋಲು. ಈ ಥರ್ಮೋಕೋಲಿಗೆ ಸದ್ಯಕ್ಕೆ ಒಂದು ಬರ್ನಿಂಗ್ ಮೆಷಿನ್ ಐತೆ. ಅದನ್ನು ಈ ಸರ್ ಒಂದು ಪರ್ಚೇಸ್ ಮಾಡಿ ಥರ್ಮೋಕೋಲ್ನ ಬರ್ನ್ ಮಾಡಿ ಈ ಒಂದು ವೇಸ್ಟನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತೀವಿ. ಇದೆಲ್ಲ ಈಗ ಕಾಣ್ತಾ ಇದೆಯಲ್ಲ ಸರ್ ನಿಮ್ಮ ಎದುರುಗಡೆ, ಇದು ಡೈಲಿ ಬರುವಂಥ ಪ್ಲಾಸ್ಟಿಕ್ಕು ಮತ್ತು ಹಿಂದೆ ಇದ್ದಂಥ ಕಸದಲ್ಲಿ ಪ್ಲಾಸ್ಟಿಕ್ನ ಸಪ್ರೇಟ್ ಮಾಡಿ ಹಿಂಗೆ ಬೇಲ್ ಮಾಡಿ ಇಟ್ಟಿದ್ದೀವಿ. ಈಗ ಆಲ್ರೆಡಿ ಒಂದು ಕಂಪ್ನಿ ಜೊತೆ ನಾವು ಮಾತಾಡಿದ್ದೀವಿ. ಅವ್ರು ಏನು ಮಾಡಿ ಒಂದು ಲೋಡ್ ಆಗುವವರೆಗಿಡಿ ನಂತರ ತಗೊಂಡೋಗ್ತೀವಿ ಅಂತ ಹೇಳಿದ್ದಾರೆ ಅವರು. ಅದಾದರೆ ಕಸ ಪ್ರಸ್ತುತ ವೈಜ್ಞಾನಿಕವಾಗಿ ವಿಲೇ ಆಗುತ್ತೆ ಸರ್. ಇನ್ನು ಮುಂದೆ ಹೋಗೋದಾದರೆ ಇರುವಂತಹ ಸಾಧನ ಸಲಕರಣೆಗಳನ್ನ ಬಳಸ್ಕೊಂಡು ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್ನ ಮಾಡಿದ್ದೀವಿ. ಇಲ್ಲಿ ಸರ್ ಇದು ಬ್ಯಾಗ್ಸ್ ಇದೆ. ಈಗ ಈ ಥರ ಬ್ಯಾಗ್ಗಳನ್ನ ಸಪ್ರೇಟ್ ಮಾಡಿದ್ದೀವಿ. ಇದನ್ನು ಕೂಡ ಅಷ್ಟೇ ಒಂದು MOU ಮಾಡ್ಕೊಂಡಿದ್ದೀವಿ. ಆ ಕಂಪ್ನಿಯವ್ರು ಬಂದು ತಗೊಂಡೋಗಿ ಇದು ಕೂಡ ವೈಜ್ಞಾನಿಕವಾಗಿ ವಿಲೇ ಆಗುತ್ತೆ. ಇದು ಈ ಕಂಪಾರ್ಟ್ಮೆಂಟ್ ಏನಂದರೆ ರಿಟರ್ನ್ ಬಾಕ್ಸ್ ಇರುವಂಥದ್ದು. ಇದನ್ನು ಕೂಡ ಇವರು ಗುಜರಿಯವರು ಮತ್ತು ಫ್ಯಾಕ್ಟ್ರಿಯವ್ರು ತಗೊಂಡೋಗ್ತಾರೆ. ಇದು ಟೆಟ್ರಾ ಪ್ಯಾಕ್ಸು. ಅದರ ಪಕ್ಕದಲ್ಲಿ ಇದರ ವೇಸ್ಟ್ ಬಟ್ಟೆ, ಆ ಬಟ್ಟೆಗಳು ಕೂಡ ಅಧಿಕ ಪ್ರಮಾಣದಲ್ಲಿ ಸಂಗ್ರಹ ಆಗ್ತಾಯಿದೆ. ಇದನ್ನು ಒಬ್ರಿಗೆ ಹೇಳಿದ್ದೀನಿ. ಅವರು ಒಂದು ಲೋಡ್ ಆದ ನಂತರ ಇದನ್ನು ತಗೋಸ್ತೀನಿ ಅಂತ ಹೇಳಿದ್ರೆ. ಅದರ ಪಕ್ಕದಲ್ಲಿ ಬಂದರೆ ಈಗ ನಮಗೆ ವೇಸ್ಟ್ ಟೈರ್ಸ್ ಮತ್ತು ಅದರ ಪಕ್ಕದಲ್ಲಿ ಸ್ಕೂಲ್ ವೇಸ್ಟ್ ಬ್ಯಾಗ್ಸ್ಗಳಿದೆ. ಇದು ನಮ್ಮ ಚೌಟ್ರಿಯಿಂದ ಬರುವಂಥ ಮಿಕ್ಸ್ಡ್ ವೇಸ್ಟು. ಹಿಂದೆ ಇದೇನಂದ್ರೆ ನಮ್ಮ ಶೆಡ್ಡರ್ ಮೆಷಿನ್ ಬರೋಕ್ಕಿಂತ ಮೊದಲು ಈ ಥರ ಇತ್ತು. ಹಾಗಾಗಿ ಇದು ರಾಶಿ ಐತೆ. ಈಗ ಆಲ್ರೆಡಿ ಇದು ಎಲ್ಲ ತ್ಯಾಜ್ಯ ಘಟನೆ ಆಗಿರೋದ್ರಿಂದ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ನಮ್ಮ ಟ್ರಾಮೆಲ್ಗೆ ಹಾಕಿದ್ದು ಗೊಬ್ಬರ ಮಾಡುವಂಥ ಒಂದು ಪ್ರೋಸೆಸ್ಗೆ ಹಾಕ್ತೀವಿ. ಈಗ ಹೊಸದಾಗಿ ನಾವು ಶೆಡ್ಡರ್ ಅಂತ ಮೆಷಿನ್ ಖರೀದಿ ಮಾಡಿದ್ದೀವಿ. ಡೈಲಿ ಬರುವಂಥ ಹಸಿ ಕಸವನ್ನು ನಾವು ಪುಡಿ ಮಾಡಿ ಈ ಥರ ಇಲ್ಲಿ ರಾಶಿ ಹಾಕ್ತೀವಿ. ಇದು ನೋಡಿ, ಇದು ಎಂಥದ್ದು, ಇದು
ಹಸಿ ಕಸನ ಶೆಡ್ ಮಾಡಿ ಈಗ ಆಲ್ರೆಡಿ ಇದು ಗೊಬ್ಬರದ ಸ್ಟೇಜಿಗೆ ಬಂದಿದೆ. ಪ್ರತಿನಿತ್ಯ ನಾವು ಮನೆಯಿಂದ ತಂದಂಥ ಕಸನ ಯಾವುದನ್ನು ಕೂಡ ನಾವು ರಾಶಿಗೆ ಹಾಕ್ತಾ ಇಲ್ಲ, ಬದಲಿಗೆ ನಾವು ಅಲ್ಲೇ ಸೆಗ್ರಿಗೇಟ್ ಮಾಡಿ ಅದರ ಒಟ್ಟು 21 ಬಗೆಯ ಕಸಗಳನ್ನ ನಾವು ಸಪ್ರೇಟ್ ಮಾಡ್ತಾ ಇದ್ದೀವಿ. ಇದು ಇವತ್ತಿನ ಕಸ ಸರ್. ಇದು ಹಸಿ ಕಸವನ್ನು ನಾವು ಶೆಡ್ಡರ್ಗೆ ಹಾಕಿ ಪುಡಿ ಮಾಡಿ ಇಟ್ಟಿದ್ದೀವಿ. ಇದನ್ನು ತೆಗ್ದಲ್ಲಿ ಹಾಕ್ತೀವಿ. ಅಲ್ಲಿ ಹಾಕಿದ ತಕ್ಷಣ ಇನ್ನೊಂದು 15ರಿಂದ 20 ದಿನಕ್ಕೆ ಅದು ಪೂರ್ತಿ ಕೊಳೆತು ಗೊಬ್ಬರ ಆಗಿರುತ್ತೆ. ತದನಂತರ ಅದನ್ನು ನಾವು ಟ್ರಾಮೆಲ್ ಸ್ಕ್ರೀನ್ಗೆ ಹಾಕಿ ಟ್ರಾಮೆಲಲ್ಲಿ ಇದು ಮಾಡಿದಾಗ ಉತ್ತಮವಾದಂಥ ಒಂದು ಫಲವತ್ತಾದಂಥ ಒಂದು ಗೊಬ್ಬರ ಸಿಗುತ್ತೆ. ಆ ಗೊಬ್ಬರನ ನಾವು ಅಲ್ಲಿ ಕಣ್ಣಾರೆ ನೋಡ್ಬೋದು. ಈಗ ನೋಡ್ಬೋದು. ಈಗ ನೀವು ನೋಡ್ತಾ ಇರೋದು ನಮ್ಮ ಹೊಳೆನರಸೀಪುರ ಪುರಸಭೆಯ ಘನತ್ಯಾಜ್ಯ ವಸ್ತು ಸಂಸ್ಕರಣಾ ಘಟಕ. ಈ ಒಂದು ಘಟಕ ನಾನು ಈ ಒಂದು ಪುರಸಭೆಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಒಂದು ರೀತಿಯಾದಂತಹ ತ್ಯಾಜ್ಯಮಯವಾಗಿ ಕೂಡಿತ್ತು. ಅದನ್ನು ನೋಡಿ ಮನಸ್ಸಿಗೆ ತುಂಬ ಬೇಸರ ಅನ್ನಿಸ್ತಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕಸದಿಂದ ರಸ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ತೋಟ ನಿರ್ಮಾಣ ಮಾಡಬೇಕು ಮತ್ತು ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ನನಗನ್ನಿಸ್ತು. ಆ ಸಂದರ್ಭದಲ್ಲಿ ನನಗೆ ತುಂಬ ಸಹಕಾರಿಯಾದದ್ದು ನೆರವು ನೀಡಿದಂಥದ್ದು ಗಿಡಗಳು. ಈ ಒಂದು ಘನತ್ಯಾಜ್ಯ ಸಂಸ್ಕರಣಾ ಘಟಕದಲ್ಲಿ ನಾವು ಹಲವಾರು ರೀತಿಯ ಗಿಡಗಳನ್ನ ಬೆಳೆಸಿದ್ದೀವಿ. ತೆಂಗು, ಮಾವು, ಅಡಿಕೆ, ಗೆಣಸು, ಬದನೆ, ಬಾಳೆ, ಮೆಣಸಿನ್ಕಾಯಿ ಮತ್ತು ಮಲ್ಲಿಗೆ ಗಿಡ, ಪಪ್ಪಾಯ ಮತ್ತು ಅಲಂಕಾರಿಕ ಗಿಡಗಳನ್ನ ಇಲ್ಲಿ ಬೆಳೆಸಿದ್ದೀವಿ. ಮತ್ತು ಕುಂಬಳಕಾಯಿ ಗಿಡವನ್ನು ಕೂಡ ನಾವು ಇಲ್ಲಿ ಬೆಳೆಸಿದ್ದೀವಿ. ಇದರಿಂದ ಏನಾಗ್ತಾಯಿದೆ ಅಂತಂದರೆ ನಮ್ಮ ಪೌರ ಕಾರ್ಮಿಕರಿಗೆ ಸ್ವಚ್ಛತಾ ಕಾರ್ಯದ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ, ಮತ್ತು ನಾವು ಸಂಸ್ಕರಣಾ ಘಟಕವನ್ನು ಹೀಗೂ ಇಡ್ಬೋದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರಲ್ಲೂ ಕೂಡ ಒಂದು ಮನಪರಿವರ್ತನೆ ಆಗಿದೆ. ಮತ್ತು ಪೌರ ಕಾರ್ಮಿಕರು ಕೂಡ ಈ ನಿಟ್ಟಿನಲ್ಲಿ ಹೆಚ್ಚು ಸಹಕಾರಿಯಾಗಿದ್ದಾರೆ. ಅವರ ಮನೆಯಲ್ಲಿ ಸಿಗುವಂತಹ ಗಿಡಗಳನ್ನ ತಂದು ಇಲ್ಲಿ ನೆಟ್ಟು ಬೆಳೆಸಿ ಅದರಿಂದ ಬರುವಂಥ ಉತ್ಪನ್ನಗಳಾದಂಥ ಈಗ ಕುಂಬಳಕಾಯಿ, ಬದನೆಕಾಯಿ ಮತ್ತು ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಹೂವು, ಈ ರೀತಿ ಅಲ್ಲಿ ಸಿಗುವಂತಹ ತರಕಾರಿಗಳನ್ನ ಪ್ರತಿನಿತ್ಯ ಬಳಸಿ ತುಂಬ ಆರೋಗ್ಯವಾಗಿದ್ದಾರೆ. ಅದೇ ರೀತಿ ನಾವು ಇಲ್ಲಿಗೆ ಯಾವುದೇ ರೀತಿಯಾದಂತಹ ಹೊರಗಡೆಯಿಂದ ಬಂದ ರಾಸಾಯನಿಕ ಗೊಬ್ಬರವನ್ನು ನಾವು ಬಳಸಿಲ್ಲ. ಬದಲಿಗೆ ನಾವು ಕಸ ಸಂಗ್ರಹಣೆ ಮಾಡುವಂತಹ ಸಂದರ್ಭದಲ್ಲಿ ಬಂದಂತಹ ಹಸಿ ಕಸದಿಂದ ನಾವು ಗೊಬ್ಬರವನ್ನು ಮಾಡಿ ಅದೇ ಗೊಬ್ಬರವನ್ನು ನಾವು ಇಲ್ಲಿ ಬಳಸಿ ಎಲ್ಲ ಗಿಡಗಳು ಕೂಡ ಫಲವತ್ತಾಗಿ ಹಚ್ಚ ಹಸಿರಾಗಿ ನಳನಳಿಸ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಒಂದು ಘನತ್ಯಾಜ್ಯ ಸಂಸ್ಕರಣಾ ಘಟಕ ಅಂದರೆ ಅವರ ಮನಸ್ಸಿನಲ್ಲಿ ಇದ್ದಂಥ ಭಾವನೆಯನ್ನು ಬೇರೆ ಥರದಲ್ಲಿ ಇದ್ದಂಥ ಭಾವನೆಯನ್ನು ಅವರು ತೆಗೆದುಹಾಕಿ ಸಂಸ್ಕರಣಾ ಘಟಕ ಈ ರೀತಿಯೂ ಇರ್ಬೋದು ಅನ್ನುವಂಥ ಒಂದು ಮನೋ ಇಚ್ಛೆಯನ್ನು ಅವರು ಹೊಂದಬೇಕು. ಜೊತೆಗೆ ಬಂದು ಎಲ್ಲರೂ ಕೂಡ ಮುಕ್ತವಾಗಿ ಇದನ್ನು ನೋಡ್ಬೋದು. ವಾಕ್ ಮಾಡುವಂಥ ಒಂದು ಉತ್ತಮವಾದಂಥ ವಾತಾವರಣ ಇದೆ. ಆಸಕ್ತರು ಇಲ್ಲಿ ಬಂದು ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ವಾಕ್ ಮಾಡ್ಬೋದು. ವಾಕಿಂಗ್ ಪಾತ್ ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ನಾಗರಿಕರಿಗೂ ಬಂದು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ತೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.